ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇದು ಏನಪ್ಪ ಅಂತಂದರೆ ಗುಜಮ್ ತಾಯಿ ಜಾತ್ರೆದು ವಿಡಿಯೋ ಹಾಕಿದ್ದೀನಿ. ಅದು ಹಾಕಿದ ನೆಕ್ಸ್ಟ್ ಪೂಜೆಗೆ ಹೋಗಿದ್ದು ಬಂದ್ವಲ್ಲ ನೈಟು, ಆವತ್ತೇ ನಮ್ಮ ಮನೆ ಹತ್ರ ಇರೋವಂಥ ಮೂಗು ಮಾರಮ್ಮ ದೇವಸ್ಥಾನ ಅಥವಾ ಪಟ್ಟಲದಮ್ಮ ಅಂತ ಬೋರ್ಡ್ ಹಾಕೊಂಡವ್ರು. ಅವ್ರು ಮೊದಲೆಲ್ಲ ಮೂಗು ಮಾರಮ್ಮ ಅಂತಲೇ ಹೇಳ್ತಾ ಇದ್ದಿದ್ದು. ಆ ದೇವಸ್ಥಾನಕ್ಕೆ ಪೂಜೆಗೆ ಬಂದಿದ್ವಿ. ಅಲ್ಲೇ ಊಟ ಇತ್ತು. ನಮ್ಮದು 2 ಕೋಳಿ ಹರಕೆ ಇತ್ತು, ಅದನ್ನು ಮಧ್ಯಾಹ್ನನೇ ಕೊಟ್ಟಿದ್ವಿ. ಹರಕೆ ಪೂಜೆ ಎಲ್ಲ ಮಾಡಿಸಿದ್ವಿ. ನೈಟು ಊಟ ಮತ್ತು ಪೂಜೆ ಇತ್ತು, ಸೊ ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಹರಕೆ ಮರಿಗಳೆಲ್ಲ ಸೇರಿಸಿ ದೇವಸ್ಥಾನದ ಹತ್ರನೇ ಅಡುಗೆ ಮಾಡಿ ಅಲ್ಲೇ ಊಟಕ್ಕೆ ಬಡಿಸೋಂಥದ್ದು. ಗೀ ರೈಸ್ ಮಾಡಿದರು. ಮತ್ತು ಅಲ್ಲಿ ಲೈಟಿಂಗ್ಸ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಊಟದ ಕಡೆ, ಅದು ಹಿಂಗಾಗಿ ಸರಿಯಾಗಿ ಕಾಣಿಸ್ತಾ ಇಲ್ಲ ವೀಡಿಯೋದಲ್ಲಿ. ಗೀ ರೈಸು, ವೈಟ್ ರೈಸು, ಮಟನ್ ಶೇರ್ವ, ಮಟನ್ ಗೊಜ್ಜು, ಚಿಕನ್ ಗೊಜ್ಜು ಎಲ್ಲ ಮಾಡಿಸಿದ್ರು. ದೇವ್ರ ಪ್ರಸಾದ ಅಂತಂದರೆ ಒಂದು ಕೈ ರುಚಿ ಜಾಸ್ತಿನೇ ಇರುತ್ತೆ. ತುಂಬ ಚೆನ್ನಾಗಿತ್ತು. ಫಸ್ಟ್ ಪೂಜೆ ಮಾಡಿಸಿದ್ವಿ, ಆ ವಿಡಿಯೋ ತಗೊಳಕ್ಕಾಗಲಿಲ್ಲ. ಇಲ್ಲೇ ದೇವಸ್ಥಾನ ಇರೋದು. ಈ ದೇವಿಗೆ ದೇವಸ್ಥಾನ ಕಟ್ಟೋಂಗಿಲ್ಲ, ಏನು ಮಾಡೋಂಗಿಲ್ಲ. ಸೊ ಸಿಂಪಲ್ಲಾಗಿ ಮರದಲ್ಲಿ, ಬೇವಿನ ಮರದಲ್ಲಿ ಇರೋವಂಥ ದೇವಿ. ಸಿಂಪಲ್ಲಾಗಿ ಹಸ್ರು ಚಪ್ರ ಹಾಕಿ ಹಬ್ಬದ ಟೈಮಲ್ಲಿ ಮಾಡೋವಂಥದ್ದು. ತುಂಬಾ ಪವರ್ಫುಲ್ ದೇವಿ. ನಮ್ಮ ಮನೆ ಹಿಂಭಾಗನೇ ಇರೋಂಥದ್ದು, ತುಂಬ ಹತ್ರದಲ್ಲೇ ಇರೋಂಥದ್ದು. ಸೊ ಊಟ ಮುಗಿಸಿ ವಾಪಸ್ ಮನೆಗೆ ಹೋಗ್ತಾಯಿದ್ವಿ. ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ ಇದ್ರದ್ದು. ಊಟ ತುಂಬ ಚೆನ್ನಾಗಿತ್ತು ನೋಡಿ. ಎಲ್ಲ ಕ್ಲೀನ್ ಮಾಡಿಸಿ ಜಮೀನು ಮಧ್ಯದಲ್ಲಿ ಇರೋಂಥದ್ದು.